ರಾಗಿ ಖರೀದಿಯಲ್ಲಿ ಫೇಕ್ ಐಡಿಗಳ ಹಾವಳಿ. ನಕಲಿ ಎಫ್ಐಡಿಗಳಿಗೆ ಫ್ರೂಟ್ ಐಡಿ ಮುಖಾಂತರ ರಾಗಿನ ಏನು ರಾಗಿ ಖರೀದಿ ಕೇಂದ್ರಕ್ಕೆ ಸಪ್ಲೈ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನನಗೆ ಕೆಲವು ದಾಖಲೆ ಸಿಕ್ಕಿದೆ. ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ ರೈತ ಸಂಘ. ತುರುವೇಕೆರೆ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ಫೇಕ್ ಐಡಿಗಳ ಹಾವಳಿ ಹೆಚ್ಚಾಗಿದ್ದು, ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮವಾಗಿ ರಾಗಿ ಖರೀದಿ ಜೋರಾಗಿ ನಡೀತಾ ಇದೆ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ಗಂಭೀರ ಆರೋಪ ಮಾಡಿದ್ರು. ತುರುವೇಕೆರೆ ಪಟ್ಟಣದ ರಾಗಿ ಖರೀದಿ ಕೇಂದ್ರಕ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ಅಧ್ಯಕ್ಷ ಕಣಕೂರು ಚಂದ್ರಶೇಖರ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಅಕ್ರಮ ದಾಖಲೆಗಳನ್ನ ಪ್ರದರ್ಶನ ಮಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಅವರು, ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮವಾಗಿ ರಾಗಿ ಖರೀದಿ ಜೋರಾಗಿ ನಡೀತಾ ಇದ್ದು, ಇದರಲ್ಲಿ ಕೆಲವು ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಆರ್ಎಸ್ಕೆಗಳಲ್ಲಿನ ಡೇಟಾ ಆಪರೇಟರ್ಗಳು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದ್ರು. 27/3/2025 ಶುಕ್ರವಾರದಂದು ಕೃಷಿ ಇಲಾಖೆಗೆ ಮತ್ತು ಎಪಿಎಂಸಿ ಹಾಗೂ ರಾಗಿ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದ್ದು, ನಮಗೆ ಮಾಹಿತಿ ಇರುವಂತಹ ವಿಚಾರ ಅಂತಂದರೆ, ಏನು ತುರುವೇಕೆರೆ ತಾಲೂಕಿನಲ್ಲಿ ಯಥೇಚ್ಛವಾಗಿ ನಕಲಿ ಫ್ರೂಟ್ ಐಡಿಯನ್ನು ಮಾಡಿಸಿಕೊಂಡು ರಾಗಿ ಖರೀದಿ ಕೇಂದ್ರಕ್ಕೆ ದಾವಣಗೆರೆ, ಜಗಳೂರು ಮತ್ತು ಇತರೆ ಮೂಲಗಳಿಂದ ರಾಗಿಯನ್ನು ತರಿಸಿ ನಕಲಿ ಎಫ್ಐಡಿಗಳಿಗೆ ಫ್ರೂಟ್ ಐಡಿ ಮುಖಾಂತರ ರಾಗಿನ ಏನು ರಾಗಿ ಖರೀದಿ ಕೇಂದ್ರಕ್ಕೆ ಸಪ್ಲೈ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನನಗೆ ಕೆಲವು ದಾಖಲೆ ಸಿಕ್ಕಿದೆ. ಅದನ್ನು ಮಾಧ್ಯಮ ಮಿತ್ರರಿಗೆ ಇದನ್ನು ತಲುಪಿಸ್ತಾ ಇದ್ದೀನಿ. ಈ ವಿಚಾರವಾಗಿ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ RSKಗಳಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಆಪ್ರೇಟರ್ಸು ಅವರ ಲಾಗಿನ್ ಪಾಸ್ವರ್ಡನ್ನು ಕೊಟ್ಟು ಈ ನಕಲಿ FID ಜಾಲಕ್ಕೆ ಸಹಾಯವನ್ನು ಮಾಡಿ ಸುಮಾರು 2000 ಫೇಕ್ ಐಡಿಯನ್ನು ಮಾಡಿ ರಾಗಿ ಖರೀದಿ ಕೇಂದ್ರಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ 3 ವರ್ಷದಿಂದ ಇದು ತನಿಖೆ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೃಷಿ ಇಲಾಖೆಯಲ್ಲಿ. ಮತ್ತು ಯಾವುದೇ ಆಧಾರ್ ಕಾರ್ಡ್ ಮೇಲೆ ಇವರು ಏನು, ಈಗ ನೋಡಿ ಉದಾಹರಣೆಗೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ತಿಪ್ಟೂರು ತಾಲೂಕಿನ ಕಿಬ್ನಳ್ಳಿ ಗ್ರಾಮದ್ದು ನಮ್ಮ ತಾಲೂಕಿನ ದಬ್ಬೆಘಟ್ಟ ಹೋಬಳಿ ತಂಡಗ ಗ್ರಾಮದ ಒಬ್ಬ ವ್ಯಕ್ತಿಗೆ ಐಡಿಗೆ ಈ ಸರ್ವೆ ನಂಬರ್ನ ಸೇರಿಸಿದ್ದಾರೆ. ಇದೇ ರೀತಿ ತುಂಬ ಸುಮಾರು 2000 ಫೇಕ್ ಐಡಿ ಆಗಿದೆ. ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಈ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ APMC ಮುಂದೆ ಮತ್ತು ಕೃಷಿ ಇಲಾಖೆ ಮುಂದೆ ಅಥವಾ ನಾವು ಧರಣಿಯನ್ನು ಸೋಮವಾರದಿಂದ ಆ ಕಡೆ ಕೂರ್ತಾ ಇದ್ದೀವಿ. ಇದಕ್ಕೆ ಸಮಗ್ರವಾದ ತನಿಖೆ ಆಗಬೇಕು. ಯಾರು ಈ ನಕಲಿ ಜಾಲದ ರೂವಾರಿಗಳಿದ್ದಾರೆ ಇವ್ರನ್ನ ಜೈಲಿಗೆ ಕಳಿಸ್ಬೇಕು ಮತ್ತು ನಿಜವಾದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮೇಲಿನ ಅಧಿಕಾರಿಗಳಿಗೆ ನಾವು ತಿಳಿಸ್ತಾ ಇದ್ದೀವಿ. ಇನ್ನು ತಾಲೂಕಿನಲ್ಲಿ ಸುಮಾರು 2000 ಫೇಕ್ ಐಡಿಗಳನ್ನು ರಚಿಸಿ ರಾಗಿ ಖರೀದಿ ಕೇಂದ್ರದಲ್ಲಿ ಅಕ್ರಮ ಎಸಗುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆಯಾಗಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಈ ಬಗ್ಗೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೇಳಿದ್ರೆ ಕಳೆದ 3 ವರ್ಷಗಳಿಂದ ಈ ಬಗ್ಗೆ ತನಿಖೆ ನಡೀತಾ ಇದೆ ಎಂದು ಸುಳ್ಳು ಹೇಳಿ ಕಳಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.